ಎಲ್ಲರಿಗೂ ನಮಸ್ಕಾರ. ಸಂಪೂರ್ಣ ಭಾರತ ಯಾತ್ರಾ ಶುರು ಮಾಡಿಬಿಟ್ಟು ಇವತ್ತು ನಾನು ಇದ್ದೀನಿ ಅರುಣಾಚಲ್ ನಾರ್ತ್ ಈಸ್ಟ್ ಅಲ್ಲಿ. ಸೊ ಹಿಂದೆಗಡೆ ನೋಡ್ತಿರೋದು ಅದೇ ಮನೆಯಲ್ಲಿ ನಾನು 3 ದಿನ ಅಲ್ಲಿ ನನ್ನ ಫ್ರೆಂಡ್ ಮನೆ ಇಲ್ಲಿ ನಾನು ಸ್ಟೇ ಮಾಡಿದ್ದೀನಿ. ಇಲ್ಲಿ ಎಲ್ಲ ನೀವು ನೋಡ್ಬೋದು, ನಾವು ಸುಪಾರಿ ಮಾಡ್ತಾರೆ ಅಲ್ವಾ. ಸೊ ಸುಪಾರಿದು ಎಲ್ಲ ಮರ ಮೇನ್ ಬಿಸ್ನೆಸ್ ಇಲ್ಲಿ ಇದೆ. ಎಲ್ಲಿ ನೋಡಿದ್ರೆ ಇದೇ ಮರ ನಿಮಗೆ ಸಿಗುತ್ತೆ. ಫಸ್ಟ್ ನಿಮಗೆ ತೋರಿಸ್ತೀನಿ ಸುಪಾರಿದು ಮರ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಎಲ್ಲರೂ. ಆದರೆ ನನಗೆ ಲದಾಖಲ್ಲಿ ಯಾರು ನಿಮ್ಮ ಈ ಸುಪಾರಿ ಬಗ್ಗೆ ಆ್ಯಡ್ ಮಾಡಿ ಸಿಗ್ರೆಟು ಎಣ್ಣೆ ಡ್ರಿಂಕ್ಸ್ ಬಗ್ಗೆ ಮಾಡು ಅಂದರೆ ನಾನು ಯಾವಾಗಲೂ ಮಾಡಲ್ಲ. ಯಾಕೆಂದರೆ ಅದು ನಮ್ಮ ಸೇಹತಾಗೆ ಚೆನ್ನಾಗಿರಲ್ಲ. ಅದಕ್ಕೆ ನೀವು ಎಲ್ಲ ಸುಪಾರಿ ತಿನ್ನಬಾರ್ದು, ಸಿಗ್ರೆಟ್ ಸ್ಮೋಕಿಂಗ್ ಮಾಡಬಾರ್ದು, ಎಣ್ಣೆ ಕುಡಿಬಾರ್ದು, ಅದು ಸೇಹತಾಗೆ ಸರಿ ಇರಲ್ಲ. ಬನ್ನಿ ಈಗ ನಾನು ಒಳಗಡೆ ನಿಮಗೆ ತೋರಿಸ್ತೀನಿ ನೋಡಿ. ಅಲ್ಲಿಂದ ಮೇನ್ ರೋಡ್ ಇಲ್ಲಿಂದ 500 ಮೀಟರ್ ದೂರ. ಆದರೆ ನನ್ನ ಫ್ರೆಂಡ್ ಅಲ್ವ, ಅದಕ್ಕೆ ಅವರು ಸೀದಾ ಮನೆ ಹತ್ರ ನನಗೆ ಗಾಡಿ ತಗೊಂಡು ಬರೋಕ್ಕೆ ಕೇಳಿದ್ರು. ನೀವು ನೋಡ್ಬೋದು, ಇದು ಆ್ಯಕ್ಚುಲಿ ರೋಡ್ ಇಲ್ಲ, ಆದರೆ ನನ್ನ ಫ್ರೆಂಡು ಫುಲ್ ಪರ್ಮಿಷನ್ ಕೊಟ್ಟರು. ಮನೆ ನೋಡಿ, ಇದು ಅರುಣಾಚಲಲ್ಲಿ ಟ್ರೆಡಿಷನಲ್ ಮನೆ ಇದೇ ಥರ ಬರುತ್ತೆ. ನೋಡಿ 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 ನೋಡಿ. ಈಗ ಇಲ್ಲಿ ಏನು ಗೊತ್ತಾ, ಫುಲ್ ಬಾಳೆಹಣ್ಣು ಕೂಡ ಇಲ್ಲಿ ತುಂಬ ಜಾಸ್ತಿ ಮರ ಇದ್ದಾರೆ. ಮತ್ತು ಏನು ಅಂಗಡಿಗೆ ಹೋಗಂಗಿಲ್ಲ, ಫ್ರೂಟ್ ಏನು ಬೇಕಂದರೆ ಎಲ್ಲ ಪಪಾಯ ಮತ್ತು ಏನಿದೆ ನನಗೆ ಹೆಸರು ಮರ್ತೋಯ್ತು, ಇಷ್ಟು ಜಾಸ್ತಿ ಫ್ರೂಟ್ಸ್ ಇದೆ. ಮತ್ತು ವೆಜಿಟೇಬಲ್ ಕೂಡ ಇಲ್ಲೇ ಅವರು ಮಾಡ್ತಾರೆ. ಮತ್ತು ಬರೀ ಊಟ ಇಲ್ಲಿ ಮಾಡಬೇಕು. ಅಂಗಡಿಯಲ್ಲಿ ಹೋದರೆ ಸ್ವಲ್ಪ ಏನು ಸ್ವಲ್ಪ ಮಸಾಲ ಗಿಸಲೆ ಅದು ಕೂಡ ಇವರು ಇಲ್ಲಿ ಯೂಸ್ ಮಾಡಲ್ಲ. ಸೊ ಎಲ್ಲ ಇಲ್ಲಿ ಇವರು ಇಲ್ಲೇ ಇದು ಮಾಡ್ತಾರೆ. ಈಗ ನಿಮಗೆ ಹೊರಗಡೆ ತೋರಿಸ್ತೀನಿ ನೋಡಿ. ಸ್ಟೆಪ್ಸು ಇಷ್ಟೇ ಇರೋದು. ಇಲ್ಲಿ ಕೈ ಇಡ್ಬಿಟ್ಟು ಮತ್ತೆ ಇಲ್ಲಿ ಇಂದ ಹಿಂಗೆ ಹೋಗಬೇಕು ನೋಡಿ ನೋಡಿ. ಓ ನಮಸ್ಕಾರ, ಇದು ಕನ್ನಡ ವ್ಲಾಗ್. ಚೆನ್ನಾಗಿದ್ದೀರಾ? ಓ ಸೂಪರ್. ಟೀ ಮಾಡಿದ್ದಾರೆ ನಮ್ಮ ಜೂನಿಯರು, ಸೂಪರ್, ಥ್ಯಾಂಕ್ ಯು. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ನಾರ್ತ್ ಈಸ್ಟಲ್ಲಿ ಟೀ ಕಡಿಮೆ ಕುಡಿಯೋದು. ಇಲ್ಲಿ ಜನಗಳು ಟೀ ಅಷ್ಟು ಕುಡಿಯೋಲ್ಲ. ಆದರೆ ನಾವು ಸೌತ್ ಇಂಡಿಯನ್ ಅಲ್ವ, ಅದಕ್ಕೆ ಟೀ ಬೇಕಲೇಬೇಕು. ಇವರೆಲ್ಲ ನಮ್ಮ ಜೂನಿಯರ್ಸ್, ಇವ್ರು ಕೂಡ ಮೈಸೂರಲ್ಲಿ ಓದಿದ್ದಾರೆ, ಕನ್ನಡ ಗೊತ್ತು. ಸೊ ಇವರು ಸ್ಪೆಷಲಿ ನನಗೆ ಟೀ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಓಹೋ, ಈ ಟೀ ಕುಡ್ಕೊಂಡು ಹೊರಗಡೆ ತೋರಿಸ್ತೀನಿ ನೋಡಿ. ಇಲ್ಲೇ ನನ್ನ ಫ್ರೆಂಡ್ಸು ಇಬ್ಬರು ಇದ್ದಾರೆ, ಅವರಿಬ್ಬರು ಇಲ್ಲಿ ನಿದ್ರೆ ಮಾಡೋದು. ಮತ್ತು ನಂದು ಇದು ನಾನು ಡೆಕತ್ಲೋನಿಂದ ತಗೊಂಡು ಬಂದಿದ್ದೀನಿ. ಸೊ ಒಳ್ಳೆ ಇಲ್ಲಿ ನಿಮಗೆ ತೋರಿಸ್ತೀನಿ. ಏನು ಗೊತ್ತಾ, ಒಂದು ಫ್ರೆಂಡ್ ಇದೆ ಇಲ್ಲಿ, ಅವರು ಅರುಣಾಚಲಲ್ಲಿ ತುಂಬ ಫೇಮಸ್ ಡ್ಯಾನ್ಸರ್. ಮತ್ತು ನಮ್ಮ ಇಂಡಿಯಾ ಮುಂಬೈ ಕೂಡ ಹೋಗಿದ್ದಾರೆ. 1 ಮಿಲಿಯನ್ ಪ್ಲಸ್ ಅವ್ರಿಗೆ ಫಾಲೋವರ್ ಇದೆ. ಸೊ ಅವ್ರು ತುಂಬ ಫೇಮಸ್. ಆದರೆ ನನ್ನ ಫ್ರೆಂಡು ಸ್ನೇಹಿತರೆ, ಅವರು ನನ್ನ ಜೊತೆ 3 ದಿನದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಅವ್ರ ಜೊತೆ. ನಿಮಗೆ ಕೂಡ ನಾನು ತೋರಿಸ್ತೀನಿ. ಈಗ ಮಾತು ಜಾಸ್ತಿ ಆಯಿತು, ಹೊರಗಡೆ ತೋರಿಸ್ತೀನಿ. ಸೊ ಇಲ್ಲಿ ನಾವು ಗೆಸ್ಟ್ಗೆ ಇದು ರೂಮ್ ಆಯಿತಾ. ಸೊ ನಮ್ಮ ಫ್ರೆಂಡ್ ಮತ್ತು ಅವ್ರದ್ದು ಹೆಂಡತಿ ಎಲ್ಲ ಇಲ್ಲಿ ನಿದ್ದೆ ಮಾಡೋದು ನೋಡಿ. ಅವರು ಓನರ್ ಅಲ್ವಾ, ಸೊ ಓನರ್ದು ರೂಮು ಸ್ವಲ್ಪ ಸ್ಪೆಷಲ್ ಇರಬೇಕು ಅಲ್ವಾ. ಸೊ ಇಲ್ಲಿ ಓಹೋ ಸರ್, ಟೀ ಯಾರಿಗೆ? ಅದು ನಮಗೆ ಒಂದು ಮತ್ತು ಒಂದು ಅಣ್ಣಗೆ. ಓ ಅಣ್ಣಗೆ ಇನ್ನೂ ಒಂದು ಅನ್ನ ಇದೆ ನೋಡಿ. ಇಲ್ಲಿ ಗಿಲೆಂಡರ್ ಕಡಿಮೆನೇ ಯೂಸ್ ಮಾಡೋದು, ಒಂದು ಸರಿ ಯೂಸ್ ಮಾಡ್ತಾರೆ. ಆದರೆ ಇದು ಜಾಸ್ತಿ ಯೂಸ್ ಮಾಡೋದು. ಇದು ಲೋಕಲ್ದು. ಇದು ನೋಡಿ, ಅಡುಗೆ ಇಲ್ಲೇ ಮಾಡೋದು, ಸೂಪರ್ ಟೇಸ್ಟ್ ಇರುತ್ತೆ ನಿಮಗೆ. ಅದು ಕೂಡ ನಾನು ಮಾಡೋವಾಗ ತೋರಿಸ್ತೀನಿ. ಸಾರಿ, ನಮ್ಮ ನಾವು ಸರ್ ಇಲ್ಲಿ ಒಳ್ಳೆ
ಶೂಟಿಂಗ್ ಕೂಡ ಮಾಡಿದ್ದಾರೆ. ಇವರು ಒಳ್ಳೆ ಆ್ಯಕ್ಟರ್. ನಾವು ಸರ್ ನಮಸ್ಕಾರ. ಓಹೋ, ಬಾಡಿ ನೋಡ್ಬಿಟ್ಟು ಭಯ ಆಗುತ್ತೆ ಸರ್. ಬಾಡಿ ಏನು ಜಾಸ್ತಿ ಇಲ್ಲ ಅಣ್ಣ. ಕಾಂತ್ರ ಮೂವಿ ಹಾಂ ಒಂದು ವಿಲನ್ ರೋಲ್ ಮಾಡ್ತಾ ಇದ್ದೀನಿ, ಹಾಂ. ಅದಕ್ಕೆ ನಾನು ಇದು ಹೇರ್ ನೋಡೋ. ಓ ನಿಜಾನಾ? ನಿಜ. ಓ ಸರಿ, ಲೋಕಲ್ ಮೂವಿ. ನನಗೆ ಒಂದು ರೋಲ್ ಕೊಡಿ ಸರ್. ಪಕ್ಕ ಕೊಡ್ತೀನಿ ಅಣ್ಣ. ಸರಿ ಸರ್. ಮತ್ತು ಅವ್ರದ್ದು ಹೆಂಡತಿ ಇದು ಏನು ಇದು ಮಾಡ್ತಾರೆ ನೋಡಿ, ಅವರು ಬಟ್ಟೆ ಹಾಕ್ತಾರೆ ಅಲ್ವಾ ಕೆಳಗಡೆ, ಆ ಥರದ್ದು ಇಲ್ಲೇ ಇವರು ಮಾಡ್ತಾ ಇದ್ದಾರೆ. ನನ್ನ ಭಾಷೆನಲ್ಲಿ ಇದು ಫಿನೋನ್ ಹೇಳ್ತಾರೆ. ಏನು ಫಿನೋನ್? ಇಲ್ಲಿ ಕೆಳಗಡೆ ಹಾಕ್ತಾರಲ್ವಾ ಅದು ಅಲ್ವಾ ಸರ್? ಓ, ನಮ್ಮ ಕರ್ನಾಟಕ ಅಲ್ಲಿ ಜೆಂಟ್ಸ್ಗಳು ಇದು ಧೋತಿ ಹೇಳ್ತಾರಲ್ವ, ಆ ಥರ ಲೇಡೀಸ್ದು ಇದು ಹಾಕ್ತಾರೆ. ಓ ಫಿನೋನ್. ಸರಿ. ಸೂಪರ್ ಸರ್. ಸೊ ಶೂಟಿಂಗ್ ಕೂಡ ಇದೆ. ಎಲ್ಲಿ ನೋಡುವಣ ಇದು ಎಲ್ಲ. ಓ ಇದು ಇಲ್ಲೇ ಮರ ಇಲ್ಲೇ ಇದೆ, ಫುಲ್ ಫ್ರೆಶು. ಎಲ್ಲ ಫ್ರೆಶ್. ಮತ್ತೆ ಏನು ಫ್ರೂಟ್ಸ್ ಇದೆ ಹೇಳಿ ಸರ್ ಸ್ವಲ್ಪ. ಆರೆಂಜ್ ಇದೆಯಲ್ಲ, ಆರೆಂಜ್ ಕೂಡ ಇದೆ, ಆರೆಂಜ್ ಇದೆ, ಮ್ಯಾಂಗೋ ಇದೆ, ಕೋವಾ ಇದೆ, ಎಲ್ಲ ಇದೆ. ಮತ್ತೆ ಸ್ಟಾರ್ ಫ್ರೂಟ್ ಇದೆ. ಓ ಏನು ಎಲಿಫೆಂಟ್ ಫ್ರೂಟ್ ಇದೆ. ಓ ಪಮೆಲೋ ಇದೆ. ಓ ಎಲ್ಲ ಸಿಗುತ್ತೆ ಎಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ಇಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಇಲ್ಲೇ ಸಿಗೋದು. ಆದರೆ ಇವರು ತಿನ್ಬಿಟ್ಟು ಈಗ ಇವ್ರು ಏನು ಹೇಳ್ತಾರೆ ಗೊತ್ತಾ, ಇಲ್ಲಿ ಯಾರು ತಿನ್ನಲ್ಲ, ಇಷ್ಟ ಮಾಡಲ್ಲ ಅಂತೆ. ಸೊ ಅದು ನನಗೆ ಸಿಗಲ್ಲ. ಲದಾಖಲ್ಲಿ ತುಂಬ ಒಂದು ಬಾಳೆಹಣ್ಣಿಗೆ 10 ರೂಪಾಯಿ. ಸೊ ತುಂಬ ಕಾಸ್ಟ್ಲಿ ಅಲ್ಲಿ ಎಲ್ಲ ಫ್ರೂಟ್ಸು ವೆಜಿಟೇಬಲ್. ಅದಕ್ಕೆ ಇಲ್ಲಿ ಎಷ್ಟು ಬೇಕಂದರೆ ತಿನ್ಬಿಟ್ಟೆ ನಾನು ಬರ್ತೀನಿ ಸೌತ್ಗೆ ಅಲ್ವಾ ಸರ್. ಇವರು ಆ್ಯಕ್ಚುಲಿ ಹೀರೋ ಇಲ್ಲಿ ರೋಲ್ ಮಾಡ್ತಾರೆ. ಆದರೆ ಇವತ್ತು ಫಸ್ಟ್ ಟೈಮ್ ಇವರು ವಿಲನ್ದು ಆ್ಯಕ್ಟಿಂಗ್ ಮಾಡ್ತಾರೆ. ಲೋಕಲ್ ಹೀರೋ ಕಂಡ್ರೆ ಇವರು ನಮ್ಮ ಕರ್ನಾಟಕಲ್ಲಿ ನಮ್ಮ ಆ್ಯಕ್ಟರ್ಗಳು ಅಷ್ಟು ನನಗೆ ಬೆಲೆ ಕೊಡಲ್ಲ. ಯಶ್ ಸರ್ ನಮ್ಮದೇ ಕಾಲೇಜಲ್ಲಿ ಓದಿದ್ದಾರೆ, ಆದರೆ ಇಲ್ಲಿ ಎಲ್ಲ ನನಗೆ ಬೆಲೆ ಕೊಡ್ತಾರೆ. ಸೊ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಇದು ಬಾಲಿವುಡ್ ಥರ ಅಲ್ವಾ ಅಲ್ಲಿ ನಮ್ಮದು ಹೀರೋ ಅಲ್ವಾ ಸರ್. ಸೊ ಒಂದು ಸರಿ ಯಶ್ ಸರ್ ಯಾರು ಮೀಟ್ ಮಾಡಿದ್ರೆ ನಾನು ಕೂಡ ಸ್ವಲ್ಪ ಹಿಟ್ ಆಗ್ಬೋದು. ಹೀರೋದು ನನಗೆ ಸಿಗಲ್ಲ, ವಿಲನ್ದು ನನಗೆ ಸಿಗೋಕ್ಕೆ ಚಾನ್ಸ್ ಇದೆ ಅಲ್ವಾ ಸರ್? ನಾನು ಒಂದು ಕನ್ನಡ ಮೂವಿ ಮಾಡಿದ್ವು ಅಣ್ಣ, ವಿಲನ್. ಓ ಸಿಗುತ್ತಾ? ಯಾವುದು? ಅದು ಮಾಸ್ಟರ್ ಮೈಂಡ್. ಓ ಸರಿ ಸೂಪರ್. ನಮ್ದು 2-3 ಮಕ್ಕಳು. ಎಷ್ಟು ಜಾಸ್ತಿ ಇತ್ತು. ಓ ಜಾಸ್ತಿ. ಓ 9-10 ಮಕ್ಕಳು. ಮಾಸ್ಟರ್ ಮೈಂಡ್. ಈಗ ಯೂಟ್ಯೂಬ್ ನಲ್ಲಿ ಸಿಗಲ್ಲ, ಗೊತ್ತಿಲ್ಲ ಏನ್ ರಿಲೀಸ್ ಆಯ್ತು ಆಗಿಲ್ಲ ಏನ್ ಗೊತ್ತಿಲ್ಲ ನನಗೆ. ರೀಸೆಂಟ್ಲಿ ಇಲ್ಲ ಅದು ನಾನು ಬೆಂಗಳೂರಿನಲ್ಲಿ ಇತ್ತು ಅಲ್ವಾ ಅವಾಗ. ರಿಲೀಸ್ ಆಗ್ಬೋದು ಸರ್. ನಮ್ಮ ಮಾಸ್ಟರ್ ಮೈಂಡ್ ಅಂತ ಒಳ್ಳೆ ನಮ್ಮ ಕರ್ನಾಟಕ ಮೂವಿಯಲ್ಲಿ ಇವ್ರಿಗೂ ಕೂಡ ಚಾನ್ಸ್ ಸಿಕ್ತು. ಇವರು ಅಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬರೀ ನನಗೆ ಚಾನ್ಸ್ ಸಿಗಲಿಲ್ಲ, ಇನ್ನೂ ಎಲ್ಲರಿಗೆ ಸಿಗುತ್ತೆ ಸರ್. ನೀವು ಎಲ್ಲ ಬ್ಲಾಗ್ ಸ್ವಲ್ಪ ಇನ್ನೂ ಏನು ತೋರಿಸ್ಬೇಕು ಸರ್? ತೋರ್ಸೋಕ್ಕೆ ಏನು? ಓ ಸೂಪರ್. ಮನೆ ನಾನು ತೋರಿಸಿದ್ದೀನಿ, ಅದು ಕೂಡ ತೋರಿಸಿದ್ದೀನಿ. ಮತ್ತು ಮರಗಳು ತೋರಿಸಿದ್ದೀನಿ. ಮತ್ತು ನಮ್ಮ ಜೂನಿಯರ್ಸು ಈಗ 2-3 ಜನ ಇದ್ದಾರೆ, ಅವರು ಕೂಡ ಬರ್ತಾರೆ ಅಲ್ವಾ ಸರ್? ನಾವು ಸರ್ ಅದೇ ಎಲ್ಲ ನಮ್ಮ ಉಪ್ಪಿಟ್ಟುಸ್ ಲದಾಖ್ನಲ್ಲಿ ಉಪ್ಪಿಟ್ಟುಸ್ ಇದೆ, ಇಲ್ಲಿ ಅರುಣಾಚಲ್ನಲ್ಲಿ ಉಪ್ಪಿಟ್ಟುಸ್. ಎಲ್ಲ. ಹಾಂ, ಅದು ಉಪ್ಪಿಟ್ಟುಸ್ ಅಂದರೆ ಏನು ಗೊತ್ತಾ, ನಾವು ಸೌತಲ್ಲಿ ಇರುವಾಗ ತಿಂಡಿಗೆ ಯಾವಾಗಲೂ ನಮಗೆ ಇಷ್ಟ ಜಾಸ್ತಿ ಉಪ್ಪಿಟ್ಟು. ಅದಕ್ಕೆ ಎಲ್ಲ ಸೌತಲ್ಲಿ ಯಾರು ಓದಿದ್ದಾರೆ ಎಲ್ಲ ಹೇಳ್ತಾರೆ ನಾವು ಎಲ್ಲ ಉಪ್ಪಿಟ್ಟುಸ್ ಅಂತ ಅಲ್ಲಿ. ಯಾಕೆಂದರೆ ಉಪ್ಪಿಟ್ಟು ತಿಂದ್ಬಿಟ್ಟು ನಾವು ಗ್ರೋ ಆಗಿದ್ದೀನಿ ಅಲ್ವಾ, ಅದಕ್ಕೆ ಅಲ್ವಾ ನಾವು ಸರ್? ಇವರು ಇದು ಇಲ್ಲಿ ತಿನ್ನಲ್ಲ ಬ್ರೆಡ್ಡು, ಆದರೆ ನಮಗೆ ಬ್ರೇಕ್ಫಾಸ್ಟ್ಗೆ ಟೀ ಮತ್ತು ಬ್ರೆಡ್ ಇದು ಚಪಾತಿ ಏನು ಬೇಕಲ್ವಾ. ಸೊ ಅದಕ್ಕೆ ನಾನೇ ತಗೊಂಡು ಬಂದಿದ್ದೀನಿ. ಇಲ್ಲಿ ಇವರು ಜಾಸ್ತಿ ರೈಸ್ ಯೂಸ್ ಮಾಡೋದು, ಅನ್ನ ಮತ್ತು ಬೇರೆ ವೆಜಿಟೇಬಲ್. ಒಂದು ಸರಿ ಇವ್ರ ಜೊತೆ ಊಟ ತಿಂದರೆ ಅಟ್ಲೀಸ್ಟು 5-10 ಐಟಮ್ಸ್ ಇರುತ್ತೆ ಸರ್. ನಮ್ಮ ಕರ್ನಾಟಕ ಮೀಲ್ಸ್ ಬರುತ್ತೆ ಅಲ್ವಾ, ಆ ಥರ. ಸೊ ಈಗ ಅಲ್ಲಿ ಲದಾಖಿಂದ ಬರುವಾಗ ಜಾಸ್ತಿ ನಾನು ಹೋಟೆಲ್ದು ಊಟ ತಿಂದಿದ್ದೀನಿ. ಸೌತ್ ಇಂಡಿಯನ್ದು ಥರ ಬರಲ್ಲ ಇಲ್ಲಿ. ಒಂದು ಜಾಗಲ್ಲಿ 1-2 ಜಾಗ ಅಲ್ಲಿ ಸಿಕ್ತು. ಅಸ್ಸಾಮಲ್ಲಿ ಒಳ್ಳೆ ಇತ್ತು. ಬೇರೆ ಎಲ್ಲ ಜಾಗ ಅಲ್ಲಿ ಜಾಸ್ತಿ ಸ್ಪೈಸಿ, ಜಾಸ್ತಿ ಮಸಾಲ, ಏನು ಸರಿ ಇಲ್ಲ, ಆಯಿಲ್ ಜಾಸ್ತಿ. ಆದರೆ ನಾರ್ತ್ ಈಸ್ಟಲ್ಲಿ ಈಗ ಇಲ್ಲಿ ಒಳ್ಳೆ ಊಟ ಸಿಗುತ್ತೆ ನಮ್ಮ ಕರ್ನಾಟಕ ಜೊತೆ. ಇನ್ನೂ ಏನೇನು ತೋರ್ಸೋಕ್ಕೆ ಇದೆ ಇಲ್ಲಿ ನಮ್ಮ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನಾರ್ತ್ ಈಸ್ಟು ಸೂಪರ್ ಬ್ಲಾಗ್ ಆಗುತ್ತೆ. ನಾನು ಬಂದಿದ್ದೀನಿ ಇಲ್ಲಿ 2 ದಿನಕ್ಕೆ. ನೋಡಿ ನೀವು ಎಲ್ಲ ಯಾರು ನಾರ್ತ್ ಈಸ್ಟ್ಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿದರೆ
ರಿಸ್ಕ್ ತಗೋಬೇಡ. ಯಾಕೆಂದರೆ ಏನು ಗೊತ್ತಾ, ನಾನು 2 ದಿನಕ್ಕೆ ಬಂದಿದ್ದೀನಿ, ಆದರೆ ಈಗ ನಾನು ಹೋಗೋಕ್ಕೆ ಮನುಷ್ಯ ಬರಲ್ಲ. ಸೊ 5-6 ದಿನ ಇಲ್ಲಿ ಇರಲೇಬೇಕು. ಅದಕ್ಕೆ ನೀವು ಬಂದರೆ ಸ್ವಲ್ಪ ನೋಡಿ, ಒಂದು ಸರಿ ಬಂದರೆ ಆಮೇಲೆ ವಾಪಸ್ ಹೋಗೋಂಗೆ ಇಷ್ಟ ಬರಲ್ಲ. ಸೊ ಅದೇ ನನಗೆ ಆಯಿತು. ಈಗ ನಾನು ಟೀ ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು, ಇದು ಏನು ಗೊತ್ತಾ, ನನ್ನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಟ್ರಯಲ್ ಅಂತಾರಲ್ಲ, ಅದು ಮೇನ್ ವ್ಲಾಗ್ ಇನ್ನೂ ಮಾಡಬೇಕು ಅಲ್ವಾ ನಾವು ಸರ್? ಎಸ್ ಅಣ್ಣ. ಆ್ಯಂಡ್ ಎಲ್ಲ ಕನ್ನಡಿಗಗೆ ಮೋಸ್ಟ್ ವೆಲ್ಕಮ್ ನನ್ನ ಮನೆಯಲ್ಲಿ. ಪ್ಲೀಸ್ ಎಲ್ಲರಿಗೂ ವೆಲ್ಕಮ್. ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಣ್ಣಗೆ ಕಾಂಟ್ಯಾಕ್ಟ್ ಮಾಡಿ. ಸೂಪರ್ ನಾನು ಹೋಸ್ಟ್ ಮಾಡ್ತೀನಿ ಎಲ್ಲರಿಗೆ. ಸೂಪರ್, ತುಂಬ ಥ್ಯಾಂಕ್ಸ್ ಸರ್. ನಾವು ಸರ್ ಇವ್ರದ್ದು ನಿಕ್ ಹೆಸರಿಂದ ಇವ್ರು ಇಲ್ಲಿ ಫೇಮಸ್. ಇವ್ರದ್ದು ಮನೆ ಚಿಕ್ಕ ಇರಲಿ, ಆದರೆ ಇವ್ರದ್ದು ಹೃದಯ ತುಂಬ ದೊಡ್ಡ ಇದೆ. ಇವರು ಎಲ್ಲರಿಗೆ, ನಮ್ಮ ಲದಾಖಿ ಜನಗಳಿಗೆ ಕೂಡ ಹೇಳ್ತಾರೆ ನೀವು ಬನ್ನಿ ಇಲ್ಲಿ ಎಲ್ಲ ನಾನು ನೋಡ್ಕೊಡ್ತೀನಿ ಅಂತ. ಸೊ ನೀವು ಯಾರಿಗೆ ಬೈಕರ್ಸ್ ಗೀಕರ್ಸ್, ನೀವು ನಮ್ಮ ಕರ್ನಾಟಕದಲ್ಲಿ ಯೂಟ್ಯೂಬರ್ ಜಾಸ್ತಿ ಇದ್ದಾರಲ್ವ, ಯೂಟ್ಯೂಬರ್ಸ್ ಇಲ್ಲ ಕೂಡ ನೀವು ನಾರ್ಮಲ್ ಯಾರು ಇದ್ದರೆ ನೀವು ಯಾರು ಕೂಡ ಬರ್ಬೋದು. ಇವರು ಎಲ್ಲ ಇಲ್ಲಿ ನೋಡ್ಕೊಡ್ತಾರೆ. ನೀವು ಎಂಜಾಯ್ ಮಾಡಿ, ಮತ್ತು ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ ಸರ್. ಬನ್ನಿ. ಸೊ ಇನ್ನೂ ಒಂದು ವ್ಲಾಗಲ್ಲಿ ಸಿಗೋಣ. ಆ ತನಕ ಎಲ್ಲರಿಗೂ ನಮಸ್ಕಾರ.